ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶ್ರಾವಣ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿ ಅನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಪವಿತ್ರ ಹಬ್ಬಗಳ ಈ ಮಾಸವೇ ಶ್ರಾವಣ ಮಾಸ. ನಮ್ಮ ಹಿಂದೂ ಪಂಚಾಂಗದಲ್ಲಿ 12 ಮಾಸಗಳು ಬರ್ತವೆ. ಎಲ್ಲ ಮಾಸಗಳು ಕೂಡ ಒಂದೊಂದು ರೀತಿಯಲ್ಲಿ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದ್ದಾವೆ. ಆ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ರಲ್ಲಿ ಶ್ರಾವಣ ಮಾಸವೂ ಕೂಡ ಒಂದು. ಆಷಾಢ ಮಾಸವು ಭೀಮನ ಅಮಾವಾಸ್ಯೆಗೆ ಮುಗೀತದೆ. ಆದರೆ ಮರುದಿನವೇ 12 ಮಾಸಗಳಲ್ಲಿ ರಾಜಮಾಸ ಅಂಥೇಳಿ ಕರೆಸ್ಕೊಳ್ಳುವಂತಹ ಶ್ರಾವಣ ಮಾಸ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಚಾಂದ್ರಮಾನ ಪದ್ಧತಿಯ ಪ್ರಕಾರ ಶ್ರಾವಣ ಮಾಸವು 5ನೇ ಮಾಸವಾಗಿ ಬರ್ತದೆ. ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಯಾವ ನಕ್ಷತ್ರಗಳು ಬರುತ್ತವೆಯೋ ಆ ಮಾಸವನ್ನು ಅದೇ ನಕ್ಷತ್ರಗಳಿಂದ ಕರೆಯಲಾಗ್ತದೆ. ಮಹಾವಿಷ್ಣುವಿನ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಹುಣ್ಣಿಮೆಯ ದಿನ ಬರುವುದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಅಂತ ಹೇಳಿ ಕರೆಯಲಾಗ್ತದೆ. ಈ ಮಾಸವನ್ನು ದೈವಿಕ ಮಾಸ ಅಂಥೇಳಿ ಕೂಡ ಕರೀತಾರೆ. ಶ್ರವಣ ನಕ್ಷತ್ರ ಮಹಾವಿಷ್ಣು ದೇವರ ಜನ್ಮ ನಕ್ಷತ್ರವಾದ್ದರಿಂದ ಈ ಮಾಸಕ್ಕೆ ಪಾವಿತ್ರ್ಯತೆ ಎನ್ನುವಂಥದ್ದು ಕೂಡ ಅತ್ಯಂತ ಹೆಚ್ಚಾಗಿದೆ. ಶ್ರಾವಣ ಮಾಸದಲ್ಲಿ ಹಬ್ಬಗಳು ಕೂಡ ಒಂದಾದ ಮೇಲೊಂದು ಎಂಬಂತೆ ಸಾಲಾಗಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕಾಗಿಯೇ ಶ್ರಾವಣ ಬಂತು ಅಂತ ಹೇಳಿದರೆ ಹಬ್ಬಗಳ ಮಾಸ ಬಂತು ಅಂತ ಹೇಳಿ ಕೂಡ ಕರೀತಾರೆ. ಶ್ರವಣ ಅಂದರೆ ಕೇಳುವುದು ಅಂತ ಅರ್ಥ. ಈ ಮಾಸದಲ್ಲಿ ದೇವರ ಕತೆ, ಪುರಾಣ, ಪ್ರವಚನಗಳನ್ನು ಶ್ರವಣ ಮಾಡಿದರೂ ಸಕಲ ಪಾಪಗಳು ಕೂಡ ಮುಕ್ತಿ ಹೊಂದುತ್ತಾವಂತೆ. ಶ್ರಾವಣ ಮಾಸ ಚಾತುರ್ಮಾಸ ಅವಧಿಯ ಮೊದಲ ಮಾಸವೂ ಹೌದು. ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು ಯಾವುದು ಅದೆಲ್ಲವುದನ್ನು ಕೂಡ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ.